ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಗೆ ಕ್ಷಣಗಣನೆ, ಮಂಡಳಿಗೆ ಪ್ರಧಾನಿ ಮೋದಿ ಹಾಕ್ತಾರ ಕಡಿವಾಣ, ಎನ್ಡಿಎ ನಿರ್ಧಾರಕ್ಕೆ ಇಂಡಿ ಕೂಟ ಅಪಸ್ವರ. ಜಾತಿ ಮೀರಿರೋದು ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ, ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಕಾದ. ಸದನದಿಂದ 18 ಶಾಸಕರ ಅಮಾನತು ಕದನ, ಹಿಂದೂಗಳ ವಿರುದ್ಧ ಕಾಫಿರರ ತೀರ್ಮಾನ, ಹರೀಶ್ ಪುಂಜಾ ವಿವಾದಾತ್ಮಕ ವಾಗ್ಬಾಣ. ಬೆಂಗಳೂರಿನಲ್ಲಿ ಬದುಕು ಮತ್ತಷ್ಟು ದುಬಾರಿ, ಕಸ ಎತ್ತೋಕ್ಕೂ ಟ್ಯಾಕ್ಸು, ಪಾರ್ಕಿಂಗ್ಗೂ ಟ್ಯಾಕ್ಸು, ಉದ್ಯಮಿಗಳಿಗೆ ಮಣಿತ ಸಿದ್ದರಾಮಯ್ಯ ಸರ್ಕಾರ. ಇಂದು ಆರೋಪಿ ದರ್ಶನ್ಗೆ ಬಿಗ್ ಡೇ, ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ, ಭೂಪತಿ ಬೇಲ್ ಭವಿಷ್ಯ ಕೆಲವೇ ಹೊತ್ತಲ್ಲಿ ನಿರ್ಧಾರ. ಶಿವಮೊಗ್ಗ ಈದ್ಗಾ ಮೈದಾನ ವಿವಾದ ಪ್ರಕರಣ, ನಿನ್ನೆ ಹಿಂದೂ ಸಂಘಟನೆ, ಇಂದು ಮುಸ್ಲಿಂ ಮುಖಂಡರಿಂದ ಪ್ರತಿಭಟನೆ, ಈದ್ಗಾ ಜಾಗ ನಮ್ಮದು ಎಂದು ಪ್ರೊಟೆಸ್ಟ್. ನಮಸ್ಕಾರ, ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕೋಲಾಹಲವನ್ನ ಎಬ್ಬಿಸಿದೆ, ಇನ್ನೂ ಕೂಡ ಎಬ್ಬಿಸುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ ಸಿಐಡಿ ತನಿಖೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ತುಮಕೂರು ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈಗ ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇದು. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಅತಿ ದೊಡ್ಡ ಸುದ್ದಿ ಇದು. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ನಾವು ಈ ವಿಚಾರವನ್ನ ಕೊಂಡು ಬ್ರೇಕ್ ಮಾಡ್ತೀವಿ, ಬೇರೆಯವರು ಅದನ್ನ ಫಾಲೋ ಮಾಡ್ತಾರೆ. ವಿಚಾರಣೆಗೆ ಹಾಜರಾಗಲು ಸಿಐಡಿ ನೋಟಿಸ್ ಅನ್ನ ಕೊಟ್ಟಿದೆ. ಒಟ್ಟು 6 ಜನರಿಗೆ ನೋಟಿಸ್ ಜಾರಿ ಮಾಡಿದಂತ ಸಿಐಡಿ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನಾವು ಬ್ರೇಕ್ ಮಾಡಿದ್ದನ್ನ ಉಳಿದವರು ಫಾಲೋ ಮಾಡ್ತಾರೆ. ರಾಜಣ್ಣ ಅವರ ವಿಶೇಷ ಕರ್ತವ್ಯಾಧಿಕಾರಿ, ಇಬ್ಬರು ಅಂಗರಕ್ಷಕರು, ಬೆಂಗಳೂರಿನ ಆಪ್ತ ಸಹಾಯಕರು, ಮನೆ ಕೆಲಸದ ಸಿಬ್ಬಂದಿ, ಬೆಂಗಳೂರು ಸರ್ಕಾರಿ ನಿವಾಸದಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಂತ ಸಿಬ್ಬಂದಿ ಸೇರಿ ಒಟ್ಟು 6 ಮಂದಿಗೆ ರಾಜಣ್ಣ ಅವರ ಮಾಧ್ಯಮ ಸಂಯೋಜಕರಿಗೂ ಕೂಡ ಸಿಐಡಿ ನೋಟಿಸ್ ಅನ್ನು ಕೊಟ್ಟಿದೆ. ಇವತ್ತು ಮಧ್ಯಾಹ್ನ 3, ನಾಳೆ 3 ವಿಚಾರಣೆಗೆ ಹಾಜರಾಗಬೇಕು.